ನಮಸ್ಕಾರ. KRF ಕಾಂತಿ ರುಚಿ ಫ್ಲೇವರ್ ಅಡುಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಮಾವಿನ ಹಣ್ಣು ಸೀಸನ್ ಅಲ್ವಾ, ಹಾಗಾಗಿ ಮಾವಿನ ಹಣ್ಣು ಮತ್ತು ಕಾಯಿ ಚಾಲೆಂಜ್ ತೊಗೊಂಡು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಅನ್ನಪೂರ್ಣ ಅಮ್ಮನವರು. ಅವ್ರು ಇವತ್ತು ಏನು ಮಾಡ್ತಾ ಇದ್ದೀರಿ ಅಮ್ಮ? ಮಾವಿನ ಹಣ್ಣು ಗೊಜ್ಜು ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಅಮ್ಮ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮಾವಿನಕಾಯಿ ಗೊಜ್ಜು ಮಾಡ್ತಾ ಇದ್ದೀರಾ, ಏನೇನು ಬೇಕಾಗುತ್ತೆ ಹೇಳಿ. ಅದಕ್ಕೆ ಬೇಕಾಗೋ ಪದಾರ್ಥ ಅಂದರೆ ಉದ್ದಿನಬೇಳೆ, ಓಕೆ, ಕಡಲೆಬೇಳೆ, ಎಳ್ಳು, ಓಕೆ, ಕೊಬ್ಬರಿ, ಮೆಂತ್ಯ, ಜೀರಿಗೆ, ಸಾಸಿವೆ, ಗುಂಟೂರು, ಬ್ಯಾಡಗಿ, ಬೆಲ್ಲ, ಇಂಗು, ಸೂಪರ್. ಎಣ್ಣೆ, ಧನಿಯಾ ಸ್ವಲ್ಪ ಇದೆ. ಎಷ್ಟೊತ್ತಾಗುತ್ತಮ್ಮ ಮಾಡಲಿಕ್ಕೆ? ಅರ್ಧ ಗಂಟೆ ಬೇಕು. ಅರ್ಧ ಗಂಟೆ ಬೇಕು. ಮಾವಿನ ಹಣ್ಣು ಅಂದರೆ ಸುಮಾರು ಬೇರೆ ಬೇರೆ ಥರ ಹೆಸರಿರುತ್ತೆ. ಯಾವ ಮಾವಿನಕಾಯಿ? ಅಂದರೆ ಸಕ್ಕರೆ ಗುತ್ತಿಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಸಣ್ಣದು ಬರುತ್ತೆ. ಓಕೆ, ಅದು ಸಿಕ್ಕಲ್ಲ ಕೆಲವು ಕಡೆ. ಅದರಿಂದ ಇವಾಗ ದೋರ್ಕಾಯಿ ಅಂದರೆ ಹಣ್ಣು ಅಲ್ಲ ಕಾಯಿ ಅಲ್ಲ, ಮೀಡಿಯಮ್ ಇರೋದನ್ನ ತಗೊಂಡು ಅದನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಹೋಲ್ಡ್ ಮಾಡಿ ಇಟ್ಕೋಬೇಕು. ಓಕೆ, ಖಂಡಿತ ಶುರು ಮಾಡೋಣ. ಮಾಡಿ ಹೇಳಿ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ಫಸ್ಟು ಉದ್ದಿನಬೇಳೆ ಇಟ್ಕೊಳ್ತೀನಿ. ಉದ್ದಿನಬೇಳೆ ಎಷ್ಟು ಹಾಕ್ಬೇಕಮ್ಮ? ಒಂದು ಹಿಡಿ ಕೆಂಪುಗೆ ಕೈಯೂರಿಗೆ ಉರಿಬೇಕು. ಕಡಲೆಬೇಳೆ ಸ್ವಲ್ಪ ಕಡಲೆಬೇಳೆ ಹಾಕೊಂಡು ಕೊಡ್ತಾ ಇದ್ದೀವಿ. ಇದು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಸಣ್ಣ ಉರಿಲಿ ಉರಿಬೇಕು. ಈಗ ಇದು ಕಂದು ಬಣ್ಣಕ್ಕೆ ಬರ್ತಾ ಇದೆ. ಒಂದು 2 ನಿಮಿಷ, ಎಷ್ಟೊಂದು ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕಲ್ವಮ್ಮ? ಅಂದರೆ ಅದೇ ಕಲರ್ ತಿರುಗಬೇಕು. ಇವಾಗ ನೆಕ್ಸ್ಟು ಧನಿಯಾ ಹಾಕ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಸೇರಿಸ್ಕೊಳ್ತಿದ್ದಾರೆ, ಧನಿಯಾ ಕಾಳು. ಇದಕ್ಕೆ ಒಂಚೂರು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸೇರಿಸ್ಕೊಳ್ತಿದ್ದಾರೆ. ಆಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಇಂಗು ಎಷ್ಟು ಹಾಕ್ಬೇಕಮ್ಮ? ಸ್ವಲ್ಪ ರುಚಿಗೆ ತಕ್ಕಷ್ಟು. ಕಲರ್ ಬಂತು. ಇದಕ್ಕೆ ಗುಂಟೂರು ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಪರಿಮಳ ಬರ್ತಾ ಇದೆಯಾ? ಹೌದು, ಪರಿಮಳ ಘಮ ಘಮ ಅಂತ ಬರ್ತಾ ಇದೆ. ಈಗ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು, ಈಗ ನೆಕ್ಸ್ಟ್ ಕೊಬ್ಬರಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಪುಡಿ ಎಷ್ಟಮ್ಮ? 1 ಕಪ್ ಹಾಕಿದ್ರೆ ಸಾಕಾಗುತ್ತಾ? 4 ಮಾವಿನಹಣ್ಣಿಗೆ ಕೊಬ್ಬರಿ 1 ಬೌಲ್ ಕೊಬ್ಬರಿ ಪುಡಿ. ಈಗ ಮಸಾಲೆ ರೆಡಿ ಆಯಿತು. ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ, ಇದು ಆರೋವರೆಗೂ. ಕರ್ಬೇವಿನ ಸೊಪ್ಪು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪನ್ನ ಫುಲ್ಲು ಡ್ರೈ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಈಗ ಮಸಾಲೆ ಹುರ್ಕೊಂಡಿದೆ, ಅದಕ್ಕೆ ಇದನ್ನು ಹಾಕ್ತೀನಿ. ಮಾವಿನ ಹಣ್ಣು ಈ ಕಡೆ ತುಂಬ ಹಣ್ಣು ಆಗಿರೋದಿಲ್ಲ, ದೋರ್ಕಾಯಿ ಅಂತಾರ. ಮೆಣಸಿನ್ಕಾಯಿನ ಸಿಪ್ಪೆ ತೆಗೆದು ಹೋಳು ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಮಾವಿನ ಹಣ್ಣು ಬೇಕಾಗುತ್ತಮ್ಮ? 1 2 3 ಸಾಕು, ಅವ್ರವ್ರ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು. ಅದನ್ನ ಮಿಕ್ಸರ್ಗೆ ಹಾಕಿ ಆರಿದೆಯಾ? ಆರಿದೆ. ಫಸ್ಟ್ 1 2 ಪುಡಿ ಮಾಡಿದ್ಮೇಲೆ ಆಮೇಲೆ ನೀರು ಹಾಕಿ ರುಬ್ಕೊಳ್ಳೋಣ. ಹುರ್ಕೊಂಡಿರೋ ಎಲ್ಲ ಮಸಾಲೆಗಳನ್ನು ಇವಾಗ ರುಬ್ಕೊಳ್ತಾ ಇದ್ದೀವಿ ಮಿಕ್ಸಿನಲ್ಲಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಳ್ತೀವಿ. ಈಗ ಮಸಾಲೆನ ತರಕಾರಿಯಾಗಿ ರುಬ್ಕೊಂಡಿದ್ದೀವಿ, ತುಂಬ ನೈಸಾಗಿ ರುಬ್ಕೊಂಡಿಲ್ಲ.
ಉಬ್ಕೊಂಡ ನಂತರ ಇವಾಗ ಒಲೆ ಮೇಲೆ ಬಾಣಲಿ ಇಟ್ಟು ಗೊಜ್ಜು ಕುದಿಸಿ. ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಎಷ್ಟು ಬೇಕಾಗುತ್ತಮ್ಮ ಇದಕ್ಕೆ? ಒಂದು 100 ಗ್ರಾಮ್ ಎಣ್ಣೆ. 100 ಗ್ರಾಮ್ ಎಣ್ಣೆ. ಹೌದು. ಎಣ್ಣೆ ಹಾಕಾದ್ಮೇಲೆ 1 ಸ್ಪೂನ್ ಸಾಸಿವೆ ಹಾಕಿದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ, ಒಂಚೂರು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಚಟ್ಪುಟ್ಟದ್ಮೇಲೆ ಹೆಚ್ಕೊಂಡಿರೋವಂಥ ಮಾವಿನ ಹೋಳನ್ನ ಹಾಕ್ತಾಯಿದ್ದೀನಿ. ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕಮ್ಮ ಇದನ್ನ. ಎಣ್ಣೆ ಹಾಕಿ ಆಮೇಲೆ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಹೊತ್ತು. 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಎಷ್ಟು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಉಪ್ಪು ಹಾಕ್ತಿದ್ದಾರೆ. ಮಾವಿನ ಹಣ್ಣಿನ ಪೀಸ್ ನೋಡ್ತಿದ್ದಂಗೆ ಬಾಯಿ ನೀರು ಬರ್ತಿದೆ. ಆಮೇಲೆ ಗೊಜ್ಜಾದ್ಮೇಲೆ ಬಿಡಪ್ಪ. ಆಯ್ತು. ನಿಮ್ಗೆ ಯಾರು ಕಲಿಸಿದ್ದಮ್ಮ ಇದೆಲ್ಲ ಮಾಡೋದು? ಇದು ನಮ್ಮ ತಾಯಿ ಮನೆ ಒಳಗೆ, ನಮ್ಮ ಕಡೆ ಶೃಂಗೇರಿ ಕಡೆ ಈ ಅಡುಗೆ ಫೇಮಸ್ಗಳು. ಆ ಕಾಲದಲ್ಲಿ ಅದನ್ನು ಮಾಡೋದ್ರಿಂದ ಅದನ್ನ ನೋಡ್ಕೊಂಡು ನಾವು ಕಲ್ತ್ಕೊಂಡಿದ್ದೀವಿ ಎಲ್ಲನೂ, ಎಲ್ಲ ಅಡುಗೆಗಳನ್ನು. ಆ ಸೀಸನಲ್ಲಿ ಅದನ್ನು ಮಾಡ್ಕೊತೀವಿ ಅಷ್ಟೇ. ಇವಾಗ ಫ್ರೈ ಆಗಿದೆ. ರುಬ್ಬಿರೋ ಅಂಥ ಮಸಾಲೆ ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಮಸಾಲೆನ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಮಿಕ್ಸರ್ ಜಾರ್ಗೆ ನೀರು ಹಾಕಿ ಮಸಾಲೆ ಇದೆಯಲ್ಲ ಅದಕ್ಕೆ ಎಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ಕಳಿಸಿ ನೀರು ಸ್ವಲ್ಪ ಹಾಕೋಣ, ತುಂಬ ಗಟ್ಟಿ ಅದಕ್ಕೋಸ್ಕರ. ಅಮ್ಮ ತುಂಬ ಚೆನ್ನಾಗಿ ಬರ್ತಿದೆ ಗೊಜ್ಜು. ಇದು ಯಾವ ಹದದಲ್ಲಿ ಇರಬೇಕಮ್ಮ? ಇದು ಬಂದು ಮೀಡಿಯಮ್, ಅಂದರೆ ಜಾಸ್ತಿ ನೀರು ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ಇದು ಒಂದು ಹದದಲ್ಲಿದ್ದರೆ ಚಪಾತಿ, ತಿಂಡಿ, ಮಕ್ಕಳಿಗೆ ಇಡ್ಲಿ ಯಾವುದಕ್ಕೆ ಹಾಕಿದ್ರು ಅನ್ನಕ್ಕೆ ಎಲ್ಲದಕ್ಕೂ ತಿಂತಾರೆ, ಸಂತೋಷವಾಗಿದ್ದು ತಿಂತಾರೆ. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಇರುತ್ತಲ್ಲ, ಅವ್ರಿಗೊಂಥರ ಟೇಸ್ಟ್ ಇರುತ್ತೆ. ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಎಷ್ಟು ಹಾಕ್ಬೇಕಮ್ಮ? ಬೆಲ್ಲ ಹಾಕಿದಷ್ಟು ರುಚಿ ಇರುತ್ತೆ. ಅಂದರೆ ಇವಾಗ ಬಾಣಲಿ ಚಿಕ್ಕದಿರೋದು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಎಷ್ಟೊತ್ತು ಕುದಿಬೇಕಮ್ಮ ಇದೆಲ್ಲ ಹಾಕಿದ್ಮೇಲೆ? ಒಂದು 5 ನಿಮಿಷ. ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಮೀಡಿಯಮ್ ಫ್ಲೇಮಲ್ಲಿ. ಒಂದು ಅರ್ಧ ಗಂಟೆ ಮೇಲೆ ಟೈಮ್ ತೊಗೊಳುತ್ತೆ ಅನಿಸುತ್ತೆ ಅಲ್ವಾ? ಎಲ್ಲ ರೆಡಿ ಇದ್ದರೆ 15 ನಿಮಿಷ ಸಾಕು. ಎಲ್ಲ ಮಾಡ್ಕೊಂಡು ಮಾಡೋಣ ಅರ್ಧ ಗಂಟೆ ಬೇಕು. ಚೆನ್ನಾಗಿ ಕುದಿ ಬರ್ತಾ ಇದೆ. ಬರಬೇಕು, ಬಂದಿಲ್ಲ ಅಂದರೆ ಇರಲ್ಲ, ಹೊಂದ್ಕೋಬೇಕಲ್ಲ ಮಸಾಲೆ. ಗೊಜ್ಜು ರೆಡಿಯಾಗಿದೆ. ರೆಡಿಯಾಗಿದೆ. ಆಫ್ ಮಾಡ್ಕೊಳ್ಳೋಣವಾ? ಮಾಡ್ಕೊ. ಎಷ್ಟು ಮಾಡ್ಬೋದಾ? ಧಾರಾಳವಾಗಿ ಮಾಡಿ ನೋಡಪ್ಪ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಅಮ್ಮ. ಚೆನ್ನಾಗಿ ಬರ್ತಿದ್ಯಾ? ಖಾರ, ಹುಳಿ, ಫ್ಲೇವರ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿದ್ರೆ ಸರಿ, ಎಲ್ಲರೂ ತಿನ್ನೋಣ. ಸೂಪರ್ ಆದಂಥ ಒಂದು ಗೊಜ್ಜು ಮಾಡಿಕೊಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.